जय जय राम कृष्ण हरे, जय जय राम कृष्ण हरे, जय जय राम कृष्ण हरे. ಮಹಾಮುನಿ ಪುಂಗವ ದ್ವಿತೀಯ ರಾಮದಾಸ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರ ಅಡಿದಾವಳಿಗಳಲ್ಲಿ ದೀರ್ಘದಿಂದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರ ಮಾತು ಶ್ರೀವರಾಗಿರ್ತಕ್ಕಂಥ ಪರಮ ಪೂಜ್ಯ ಮಹಾಸಂತ ಶಿರೋಮಣಿ ರಮಾಬಾಯಿಯವರ ಪಾದಾರವಿಂದಕ್ಕೂ ಮತ್ತು ಅವರ ಸಮರ್ಥ ಸದ್ಗುರು ರಾಮಕೃಷ್ಣ ಮಹಾರಾಜರ ಪರಮ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಲಕ್ಷ್ಮಣರಾವ್ ಕರ್ಣಿಯವರ ಪಾದಕ್ಕೂ ಮತ್ತು ಈ ಒಂದು ಮಹಾರಾಜರ ಮಹಾಮಾತೆಯವರ ಒಂದು ಪುಣ್ಯತಿಥಿ ಸಪ್ತಾಹ ನಿಮಿತ್ತ ಪಾಲ್ಗೊಂಡಿರತಕ್ಕಂಥ ಸರ್ವ ಗುರುಬಂಧುಗಳ ಪಾದಕ್ಕೂ ತಾಯಂದಿರ ಪಾದಕ್ಕೂ ಧನ್ಯವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ಸೇ ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧಾಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತೆ. ಹಿಂಗೆ ಗೀತೆಯೊಳಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮನುಷ್ಯ ವಿಷಯಗಳ ಚಿಂತನೆ ಮಾಡ್ತಾನೆ. ಯಾವಾಗಲೂ ಕುಂತಾಗ ನಿಂತಾಗ ಮಲ್ಕೊಂಡಾಗ ಅಡ್ಡಾಡುವಾಗ ಯಾವಾಗಲೂ ವಿಷಯದ ಚಿಂತನೆ ಇರ್ತದೆ. ಹೆಂಗೆ ವಿಷಯದ ಚಿಂತನೆ ಇರ್ತದಂತಂದ್ರೆ ದುಡ್ಡು ಗಳಿಸ್ಬೇಕು, ಹೆಂಡತಿ ಬಗ್ಗೆ, ಪರಸ್ತ್ರೀ ಬಗ್ಗೆ, ಪರಧನದ ಬಗ್ಗೆ ಅನೇಕ ವಿಚಾರಗಳು ಅವನ ಮನಸ್ಸಿನೊಳಗಿರ್ತಾವೆ. ಮತ್ತು ಅನೇಕ ದ್ವೇಷ, ಅಸೂಯೆ ಇವೆಲ್ಲ ತುಂಬಿಕೊಂಡಿರ್ತಾವ. ಇವಕ್ಕೆ ವಿಷಯ ವಿಷಯ ಅಂತ. ಈ ವಿಷಯ ಇರೋದರಿಂದ ಏನಾಗ್ತದಂದ್ರೆ ಆಸಕ್ತಿ ಹುಟ್ಟುತ್ತದೆ. ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ, ಕಾಮದಿಂದ ಕ್ರೋಧ ಹುಟ್ಟುತ್ತದೆ, ಕ್ರೋಧದಿಂದ ಸಮೋಹ, ಸಮೋಹದಿಂದ ಸ್ಮೃತಿ ವಿಭ್ರಮ ಆಗ್ತದೆ, ಸ್ಮೃತಿ ವಿಭ್ರಮದಿಂದ ಬುದ್ಧಿನಾಶ ಆಗ್ತದೆ, ಬುದ್ಧಿನಾಶದಿಂದ ಪೂರ್ಣ ನಾಶ ಆಗಿ ಹೋಗ್ತಾನೆ ಅಂತ ಇದ್ರದ ಈ ಶ್ಲೋಕದ ತಾತ್ಪರ್ಯ. ಹಂಗೆ ಈ ಮಾನವ ಜನ್ಮ ಬಂದದ್ದು ನಾವು ಸಾರ್ಥಕ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ಗುರು ಮಾಡ್ಕೋಬೇಕು ನೋಡಿ, ಸದ್ಗುರು ಮಾಡ್ಬೇಕು. ಆತ್ಮಜ್ಞಾನಿ ಗುರುವನ್ನು ಮಾಡಿಕೊಂಡು ಗುರು ಹೇಳ್ದಂಗೆ ನಾವು ನಾಮಸ್ಮರಣೆ, ಧ್ಯಾನ, ಗುರು ಆಜ್ಞಾ ಪರಿಪಾಲನೆ ಮಾಡಬೇಕು, ಗುರು ಸೇವಾ ಮಾಡಬೇಕು. ಅಂದ್ರೆ ಏನಪ್ಪ ಅಂತಂದ್ರೆ ನಮ್ಮದು ಜನ್ಮ ಸಾರ್ಥಕ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇದೇನು ನಡೆದ ಸದ್ಗುರುಗಳು ಇದಕ್ಕೆ ಬಹಳ ಉಪಾಯಗಳನ್ನು ಹೇಳ್ಯಾರ. ನಮಗೆ ಮುಕ್ತ ಆಗೋದ್ರ ಬಗ್ಗೆ ಹೆಂಗಪ್ಪ, ನಾವು ಸತ್ ನಂತರ ಏನಾಗ್ತೀವಿ ಅಂತ ಅನ್ನೋದು ಮುಂದೆ ಹೇಳ್ತೀವಿ. ಏನು ಶಿಕ್ಷೆ ಆಯ್ತು ಅನ್ನೋದು ಹೇಳೋದಕ್ಕಿಂತ ಮುಂಚೆ ನಮಗೆ ಗುರು ಉಪಾಯದಿಂದ ಪಾರು ಮಾಡ್ತಾರೆ. ಹೆಂಗೆ ನಮ್ಗೆ ಧ್ಯಾನ ಹೇಳಿಕೊಡ್ತಾರೆ. ಈ ವಾಸನ ಏನದ, ಈ ವಿಷಯ ದೂರ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಧ್ಯಾನ ಮಾಡೋ ಪದ್ಧತಿ ಹೇಳ್ಕೊಡ್ತಾರೆ. ಹೆಂಗೆ ಧ್ಯಾನ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ. ಈಗ ನೋಡ್ರಿ, ಒಂದು ಆಸನದ ಮ್ಯಾಗ ನಿಮ್ಗೆ ಕೂಡ್ಲಿಕ್ಕೆ ಹೇಳ್ಯಾರ ಅಂದ್ರೆ ಹಿಂಗೆ ಒಂದು ಆಸನದ ಮ್ಯಾಗ ಒಂದು ಮ್ಯಾಲೆ ಇಟ್ಕೊಂಡು ಹಿಂಗೆ ಕೂಡ್ತಕ್ಕಂಥ ಅರ್ಧ ಪದ್ಮಾಸನದೊಳಗೆ ಕೂಡ್ತಕ್ಕಂಥ ಪದ್ಧತಿಯನ್ನು ಹೇಳ್ಯಾರ. ಮೇರುದಂಡ ಸರಳ ಇರಬೇಕು ಅಂತ. ಅವಾಗ ಕಣ್ಣು ಮುಚ್ಚಿ ಅಂದ್ರೆ ಅರ್ಧ ತೆರೆದಿರಬೇಕು, ಕಣ್ಣು ಅರ್ಧ ಮುಚ್ಚಿರಬೇಕು, ಮೂಗಿನ ತುದಿ ಕಡೆ ದೃಷ್ಟಿ ಇರಬೇಕು ಅಂತ ಹೇಳ್ಯಾರ. ಅದಕ್ಕೆ ಹಿಂಗೆ ಹೆಂಗೆ ಕೂಡ್ಬೇಕ್ರಿ ಅಂತ ಅನೇಕ ಮಂದಿ ಮಹಾರಾಜರಿಗೆ ಕೇಳ್ತಾರೆ. ನಾ ಹೇಳೋದಲ್ಲ, ಕೃಷ್ಣ ಪರಮಾತ್ಮ ಸಹಿತ ಭಗವದ್ಗೀತದ ಹೇಳ್ಯಾರ. ಅದು ಹೆಂಗ್ರಿ ಅಂತ ಅವ್ರು ಹೇಳಿದ್ರು, ಸಮಂ ಕಾಯ ಶಿರೋಗ್ರೀವಂ ಧಾರೆಯನ್ ಅಚಲಂ ಸ್ಥಿರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಾಮಿ ಶಾಸ್ತ್ರ. ಶರೀರ ಅಲಗಾಡ್ಲಾರ್ದಂಗೆ ಕೂಡಿಸ್ಬೇಕು. ಶರೀರ ದೃಷ್ಟಿಯನ್ನು ಮೂಗಿನ ತುದಿ ಕಡೆ ಇರಬೇಕು. ನೋಡ್ರಿ,
ಆ ಕಡೆ ಈ ಕಡೆ ನೋಡುವ, ಮುಗಿತದ ಕಡೆ ದೃಷ್ಟಿ ಆಗಿ ಇಲ್ಲಿಗೆ ಬರ್ತದ, ದೃಷ್ಟಿ ಸ್ಥಿರ ಆಗ್ತದ, ಅವಾಗ ಮನ ಮುನ್ಮನ ಆಗ್ತೈತಿ. ಅದು ಬ್ರಹ್ಮರಂಧ್ರ ಕಡೆ ಹೋಗ್ತದೆ. ಇಲ್ರಿ ನಾವು ಭಾಳ ಸಲ ನೋಡಿವ್ರಿ, ಹಿಂಗೆ ಕುಂತ್ ನೋಡಿವ್ರಿ, ನಮ್ಮ ಕಣ್ಣು ಮುಗಿಸ್ತಾವ್ರಿ ಅಂತಂದ್ರು. ಮತ್ತು ಇದು ಬಿಟ್ಟು ಮತ್ತೆ ಏನ್ರಿ ಇದ್ರಿ ಹೇಳ್ರಿ ಮಾಡ್ತೀವಿ ಏನು ಅದು ಮಾಡಿ ಬರ್ತದಲ್ಲ ಅಂತಂದ್ರೆ ಅದೇ ಅಂತಂದ್ರೆ ಹೇಳ್ರಿ, ಉಪಾಯ ಹೇಳ್ರಿ ನಮ್ಗೆ, ಇದು ನಿಗಾವ ನಮ್ಮ ದೃಷ್ಟಿ ಸ್ಥಿರ ಆಗೋದು ಮುಗಿಯುತ್ತಿಲ್ಲ. ಅವಾಗ ಹೇಳಿದ್ರು, ಇಲ್ಲಿ ಏನದ ಭ್ರುಕುಟಿ ಅಂತಾರಲ್ಲ ಆಜ್ಞಾಚಕ್ರ, ಇಲ್ಲಿಂದ ಮುಗಿಯುತ್ತದೆ ಈ ಕಡೆ ನೋಡ್ತೀವಿ ಅಂತ ಆಯ್ತದ. ಆಮೇಲೆ ಇಲ್ಲಿ ಮತ್ತೆ ಇದಕ್ಕೇನು ಸಾಕ್ಷಿ ಐತ್ರಿ, ನಮ್ಗೆ ಭಾಳ ಇದು ಆಗಿರ್ತೈತಲ್ರಿ. ಮತ್ತು ಇದನ್ನು ಹೆಂಗೆ ನಂಬುದು, ಹೆಂಗೆ ಮಾಡೋದು? ಏನು ಗುರು ನಂಬಿಡ್ಬೇಕು. ಗುರು ಹೇಳ್ತೀನಿ ಕೇಳಿಲ್ಲ ಅಂತಂದ್ರೆ ನಿನಗೆ ಎಂದೂ ಉದ್ಧಾರ ಆಗಂಗಿಲ್ಲ. ಅಂದರೆ ಅವ್ರು ನಿಮಗೆ ನಮಗೇನು ತಿಳಿತದ, ಗುರುಗಳು ತಮ್ಮದ ಮಾತು ಕೇಳ್ಬೇಕಂತ ಹೇಳ್ತಾರೆ ಅನ್ನಂಗೆ ಅನಿಸಿರ್ತದೆ. ಅವಾಗ ಅವ್ರು ಹೇಳಿದ್ರು, ವಸಿಷ್ಠರು ಹೇಳಿದ್ರು, ನೀ ದೇವ್ರಿದ್ದೀಪ ಅಂತಂದ್ರೆ. ನಾ ಹೆಂಗೆ ದೇವ್ರಿ ಅಂತಂದ್ರೆ, ಏನೋ ಕಲ್ಲಾಗಿ ಬಿದ್ದಿ ಅಂತಂದ್ರೆ, ನಾನು ಗುರುವಿನ ಮಾತಂದ್ರೆ ಸುಳ್ಳು ಅಂತ ತಿಳ್ಕೊಂಡೇನ ಅಂತಂತಂದ್ರೆ. ಅದಕ್ಕೆ ಗುರು ಆಜ್ಞಾ ಪರಿಪಾಲನೆ ಮಾಡಬೇಕು, ಗುರು ಹೇಳಿದ್ದನ್ನು ನಂಬಬೇಕು, ಶಾಸ್ತ್ರಗಳನ್ನು ನಂಬಬೇಕು, ಪುರಾಣಗಳನ್ನು ನಂಬಬೇಕು. ಯಾಕಂದ್ರೆ ಅನುಭವ ಜ್ಞಾನ ಐತ್ರಿ ಅದು. ಅದಕ್ಕೆ ಈಗ ಗರುಡ ಪುರಾಣ ಹೇಳೋದಕ್ಕಿಂತ ಮುಂಚೆ ಪೀಠಿಕೆ ಅಂತಾರಲ್ಲ, ಅದಕ್ಕೆ ಈಗ ನಾವು ಮುಕ್ತ ಆಗೋದು ಬಗ್ಗೆ ಹೆಂಗಪ್ಪ, ಹೆಂಗಾದ್ರೆ ಆಗ್ತದ ಅಂತಕ್ಕಂಥದ್ದು. ಅವಾಗ ಇಲ್ಲಿಂದ ನೋಡೋಕೆ ಏನು ಅಂತಂದು ಕೇಳಿದಾಗ ಮಹಾರಾಜರು ಹೇಳಿದ್ರು, ರಾಮಕೃಷ್ಣ ಮಹಾರಾಜರು, ಸ್ಪರ್ಶಾನ್ ಕೃತ್ವ ಭಯಪಾಯಾಂಶ ಚಕ್ಷುಶ್ಚೈವಾಂತರೇ ಗುರುವು ಪ್ರಾಣಾಪಾನವು ಸಮಕೃತ್ವ ನಾಸಾಭ್ಯಂತರಚಾರಿಣವು ಯತೇಂದ್ರಿಯ ಮನೋರ್ಬುದ್ಧಿರ್ ಮುನಿರ್ಮೋಕ್ಷ ಪರಾಯಣ ವಿಗತೆ ಚ ಭಯಕ್ರೋಧಾಯ ಸದಾ ಮುಕ್ತ ಏವ ಸಹ. ಹೊರಗಿನ ವಿಷಯಗಳನ್ನು ದೂರವಿರಿಸಿ ಎರಡು ಹುಬ್ಬುಗಳ ಮಧ್ಯೆ ದೃಷ್ಟಿಯನ್ನು ನೆಟ್ಟು ಮೂಗಿನಲ್ಲಿ ಚಲಿಸುವ ಪ್ರಾಣ ಅಪಾನ ವಾಯುಗಳನ್ನು ಸಮನಾಗಿಸುವುದು. ಅವಾಗ ಇಲ್ಲಿಂದ ನೋಡ್ರಿ ಮುಗಿತೀವಿ ಈ ಕಡೆ ಅಂತ ಬರೋಬರಿ ಇದೆ ಅಂತಂದ್ರೆ, ಖರೆ ಬರೋಬರಿ ಆಯಿತು ಕೇಳಿದ್ವಿ, ಮಾಡ್ಲಿಕ್ಕೆ ಬೇಕಲ್ಲ ಅಂತಂತಂದ್ರೆ ಅವರು ಹೆಂಗೆ ಮಾಡವಪ್ಪ, ಅಂತರ್ಮುಖಿ ಆಗೋ ಅಂತಂದ್ರೆ. ನಾವು ಯಾವಾಗಲೂ ಬಹಿರ್ಮುಖ ಇರ್ತೀವಿ. ಬಹಿರ್ಮುಖ ಅಂದ್ರೆ ಹೊರಗೆ ನೋಡ್ತೀವಿ, ಒಳಗೆಲ್ಲ ತುಂಬ್ಕೊತೀವಿ ದೃಶ್ಯಗಳು, ಅದು ನೋಡ್ತೀವಿ ಚಂದ ಅಂತ, ಅದು ಬೇಕು ಇದು ಬೇಕು ಅಂತಂತೀವಿ. ನೋಡ್ರಿ, ನಮ್ಗೆ ಯಾವಾಗಲೂ ಅಖಂಡ ನಾವು ಮೋಹದೊಳಗೆ ಇದ್ದು ಬಿಡ್ತೀವಿ. ಮಹಾರಾಜರು ಏನಂತಾರೆ, ನೀವೇನ ಸಾಧನೆ ಮಾಡು, ನಿರ್ಮೋಹ ಸ್ಥಿತಿ ಪಡ್ಕೋ ಅಂತಂತಾರೆ. ಯಾರಿಗೆ ನಿರ್ಮೋಹ ಸ್ಥಿತಿ ಪ್ರಾಪ್ತ ಆಗ್ತದ ಅವರಿಗೆ ಬ್ರಾಹ್ಮಿ ಸ್ಥಿತಿ ಪ್ರಾಪ್ತ ಆಗ್ತದ ಅಂತ. ನನಗೊಬ್ಬರು ಕೇಳಿದ್ರು, ರಾಮಕೃಷ್ಣ ಮಹಾರಾಜರು ಎಷ್ಟು ಶಾಂತದರಲ್ಲಿ, ಇದು ಹೆಂಗೆ ಸಾಧ್ಯ, ಏನು ರಹಸ್ಯ ಅದ ಅಂತ ಕೇಳಿದ್ರು ನಾನು. ನಾ ಅಂದೆ, ಅವರು ನಿರ್ಮೋಹ ಸ್ಥಿತಿ ಐತಪ್ಪ, ಅದಕ್ಕೆ ಅವ್ರು ಶಾಂತ ಇದ್ದಾರ ಅಂತ. ಅಂದ್ರೆ ಅವರು ಇದೇನಿದ್ರ ರಹಸ್ಯ ಅಂತಂದ್ರೆ, ಹೌದು, ನಿನಗೇನು ಬೇಕಾಗಿಲ್ಲ ಅಂತಂದ್ರೆ ನೀ ಆನಂದವಾಗಿರ್ತೀವಿ, ಬೇಕಂದ್ರೆ ಸಿಗಲಿಲ್ಲ ಅಂದ್ರೆ ಸಿಟ್ಟು ಬರ್ತದೆ. ಅವ್ರಿಗೆ ಏನು ಬ್ಯಾಡೆ ಆಗಿತ್ತಂತಂದ್ರೆ ಯಾಕೆ ಸಿಟ್ಟು ಬರ್ತದೆ ಹೇಳ್ರಿ? ಇದಕ್ಕೆ ಬ್ರಾಹ್ಮಿ ಸ್ಥಿತಿ ಅಂತಾರೆ. ನನ್ನ ಮಹಾರಾಜರು ಒಂದು ಶ್ಲೋಕ ಕಲಿಸಿದ್ರು ಭಗವದ್ಗೀತೆ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಂ ಪ್ರಾಪ್ಯ ವಿಮೋಹಿತಿ ಸ್ಥಿತ್ವ ಶ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ಮಾಣ ಗಚ್ಚತಿ ಅಂತ ಮಹಾರಾಜರೇ ಹೇಳಿದ್ರು. ಹಿಂಗೈತಲ್ಲ ಇದು ಬ್ರಾಹ್ಮಿ ಸ್ಥಿತಿ ಅಂದ್ರೆ ಪಾರ್ಥ ನಿರ್ಮೋಹ ಸ್ಥಿತಿ ಪ್ರಾಪ್ತ ಆಗಬೇಕು. ಅದೇ ಸ್ಥಿತಿ ಒಳಗೆ ಅಂತ್ಯಕಾಲದ ಒಳಗೆ ಅವ ಆ ಸ್ಥಿತಿ ಒಳಗಿದ್ದ ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊತಾನೆ. ಅದಕ್ಕೆ ಈ ನಿರ್ಮೋಹ ಸ್ಥಿತಿ ಪ್ರಾಪ್ತ ಆಗುವ ಸಂಬಂಧ ನಮ್ಮ ಒಳಗಿರ್ತಕ್ಕಂಥ ವಾಸನ ಬದಲಾಗುವಂಗ, ನಮ್ಮಲ್ಲಿರ್ತಕ್ಕಂಥ ಆಸೆಗಳು ಬಯಕೆಗಳು ಹೊರಗೆ ಹೋಗುವಂಗ, ಆಮೇಲೆ ನಮ್ಮದು ದ್ವೇಷ ಅಸೂಯೆಗಳು ಹೋಗಂಗ, ಸಿಟ್ಟು ಬರಲಾರ್ದಂಗ, ಮತ್ತೊಬ್ಬರನ್ನ ಟೀಕಾ ಮಾಡಲಾರ್ದಂಗ, ಮತ್ತೊಬ್ಬರನ್ನ ನಿಂದ ಮಾಡಲಾರ್ದಂಗ, ಮತ್ತೊಬ್ಬರ ಬಗ್ಗೆ ಆಡ್ಕೊಳ್ಳಾರ್ದಂಗ ಅದೆಲ್ಲ ಹೋಗಿ ಎಲ್ಲರೂ ದೇವ್ರ ಕಂಡಂಗ ಆಗಬೇಕು ಅಂತಂದ್ರೆ ಆ ನಾವು ಕೆಲಸ ಮಾಡ್ತದ ಸದ್ಗುರು ನಾಮ. ಅದನ್ನ ನಾಮ ನಿಮಗೆ ಪರಿವರ್ತನೆ ಆಗಂತಂದ್ರೆ ಪರಿವರ್ತನೆ ಆಗುವಂಗ ನಾಮ ಸ್ಮರಣೆ ಮಾಡ್ಬೇಕಂತ. ಅಂದ್ರೆ
ಅಂತಃಕರಣ ಶುದ್ಧಿ ಆಗ್ತದ. ಅಂತಃಕರಣ ಶುದ್ಧಿ ಆಯ್ತಂದ್ರೆ ಭಗವಂತನ ಪ್ರಾಪ್ತಿ ಆಗ್ತದ. ಹಿಂಗ ಮಾಡ್ಕೋತ ಹೋಗೋದ್ನಾಗ ಅಂತ್ಯಕಾಲದೊಳಗೆ ನಿಮಗೆ ಎಲ್ಲ ಇಂಥದ್ದು ಬರ್ಬೇಕು ನೋಡ್ರಿ. ಸಾಯಿ ವೇಳೆಗ ನೋಡ್ರಿ, ಹೊಲದ ನೆನಪು ಬರಬಾರ್ದು, ಹೆಂಡತಿದ ನೆನಪು ಬರಬಾರ್ದು, ಮಕ್ಕಳ ಮ್ಯಾಗಿನ ಪ್ರೇಮ ಮೋಹ ಬರಬಾರ್ದು, ದುಡ್ಡು ಗಳಿಸಿದ್ದು ದುಡ್ಡು ನೆನಪಿಗೆ ಬರಬಾರ್ದು. ನಂದು ಕಾರ್ ಐತಿ, ನಂದು ಬಂಗ್ಲೆ ಐತಿ, ನಾ ಹ್ಯಾಂಗೆ ಬಿಟ್ಟು ಸಾಯ್ಲಿ, ನಮ್ಗೆ ಎಲ್ಲಾರು ಡಾಕ್ಟ್ರ್ ಕಡೆ ಚಲೋ ಡಾಕ್ಟ್ರ್ ಕಡೆ ಕರ್ಕೊಂಡು ಹೋಗ್ರಿ, ಅಲ್ಲಿ ಇಂಜೆಕ್ಷನ್ ಮಾಡಿಸ್ರಿ, ಆಪ್ರೇಷನ್ ಮಾಡಿಸ್ರಿ, ನಮ್ಮ ಸಾಯಿದು ಉಳಿಸ್ರಿ, ಮತ್ತು ಇಷ್ಟೆಲ್ಲ ಬಿಟ್ಟು ನಾ ಹೆಂಗೆ ಸಾಯಿಲಿ ಅಂತ ಒಳಗೆ ಕೂತಿತ್ತು ಅಂತಂದ್ರೆ ಮುಂದೈತಿ ನರಕ. ಅದಕ್ಕೆ ಮಹಾರಾಜರು ಉಪಾಯ ಹೇಳ್ಯಾರ. ಹೆಂಗೆ ಹೇಳ್ಯಾರ ನೋಡ್ರಿ, ನಿಮಗೆ ಬರೋಬ್ಬರಿ ಶ್ವಾಸದಾಗ ನಾನು ತಗೊಳ್ಳೋದು ಬಿಡೋದ್ರಿಂದ ಏನಾಗ್ತಂದ್ರೆ ಮನ ಎಲ್ಲೈತಪ್ಪ ಅಂತಂದ್ರೆ ವಾಯು ಸ್ವಲ್ಪ ಅದ. ವಾಯು ಏನೈತಿ ಅಂತಂದ್ರೆ ಶ್ವಾಸ ಹೋಗೋದು ಬರೋದು ನಡೆದದ. ದಿನಕ್ಕೆ 21,600 ಶ್ವಾಸ ಉಚ್ಛ್ವಾಸ ಆಗ್ತಾವ. ಈ ಶ್ವಾಸದಾಗ ಬರೋಬ್ಬರಿ ನಾನು ಕೊಟ್ಟ. ಇದು ನಾವು ಶ್ವಾಸನ್ಯಾಗ ತಗೊಳ್ಳೋದು ಬಿಡೋದು ಮಾಡ್ತವಲ್ಲ ನೋಡ್ರಿ. ಮನ ವಾಯು ಸ್ವಲ್ಪ ಅದ್ರಿ, ಮನನೇ ಕಾರಣ ಅದ. ಮನ ಏವ ಮನುಷ್ಯನಾಂ ಕಾರಣಂ ಬಂಧ ಮೋಕ್ಷಯೋ, ಬಂಧನಕ್ಕೂ ಮೋಕ್ಷಕ್ಕೂ ಮನವೇ ಕಾರಣದ. ಆ ಮನಕ್ಕ ಸದ್ಗುರುಗಳು ಓಂಕಾರಯುಕ್ತವಾದ ಭಗವಂತನ ನಾಮವನ್ನು ಏರಿಸೋದು ಇಳಿಸೋದು ಕ್ರಮದೊಂದಿಗೆ ಕೊಟ್ಟಾರ. ನಮಗೆ ಕುಂತಾಗ ಹಿಂಗೆ ಬರೋಬ್ಬರಿ ಮಾಡ್ಕೋತ ಕೊಡ್ತೀವಲ್ಲ ನೋಡ್ರಿ, ಅವಾಗ ಮನ ಉನ್ಮನ ಆಗ್ತದ, ಮನ ಇಲ್ದಂಗೆ ಆಗ್ತದ. ಅರಿವು ಏನಾಗ್ತದಪ್ಪ ಅಂತಂದ್ರೆ ಆಜ್ಞಾಚಕ್ರಕ್ಕೆ ಬಂದು ಕೂಡ್ತದ. ಅಲ್ಲಿಂದ ಮ್ಯಾಗ ಬ್ರಹ್ಮರಂಧ್ರ ಕಡೆ ಹೋಗ್ತದ. ಬ್ರಹ್ಮರಂಧ್ರ ಕಡೆ ಹೋಯ್ತಂದ್ರೆ ಪ್ರಕಾಶ ಬರ್ತದ. ಪ್ರಕಾಶದೊಳಗೆ ನೋಡ್ತಾ ಆನಂದ ಸವಿತಾ, ಬ್ರಹ್ಮಾನಂದ ಸವಿತಾ. ಆ ಪ್ರಕಾಶದೊಳಗೆ ನಾವು ಏಕರೂಪ ಆಗಿಬಿಟ್ಟಿವಿ ಅಂತಂದ್ರೆ ನೋಡ್ರಿ, ನೀವೇ ಬ್ರಹ್ಮ ಆಗಿರ್ತೀರಿ, ನೀವೇ ದೇವರಾಗಿರ್ತೀರಿ. ದೇಹಾತೀತವಾದಂಥ ಅವಸ್ಥೆ ನಿಮಗೆ ಪ್ರಾಪ್ತವಾಗ್ತದ. ಹಿಂಗೆ ದೇವರು ಮಾಡ್ತಾರ. ಇದನ್ನ ಈ ಅಭ್ಯಾಸ ಕ್ರಮ ನಮ್ಗೆ ಅಳವಡಿಸಿಕೊಟ್ಟಾರ. ಮತ್ತು ಸಾಯಿ ವೇಳೆಗೆ ಮತ್ತು ಏನಾರ ನಮ್ದು ವಿಚಾರಗಳು ಬದಲುಗಳು ಹಿಂಗೇನು ಬರ್ತಾವ ನೋಡ್ರಿ. ಸಾಯಿ ವೇಳೆಗೆ ಅದೇ ಮಕ್ಕಳ ಮ್ಯಾಗ ಸಾಂಗ್ ಕೂಸಿತ್ತು, ನಾವು ಸಾಯ್ಲಿಕ್ಕತ್ತಿದ್ವಿ, ಅದನ್ನು ಎತ್ತಿ ಆಡಿಸಿರ್ತೀವಿ, ಪ್ರೇಮ್ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಹಿಂಗೆ ನನ್ನ ಕೂಸಿನ ಹೆಂಗೆ ಬಿಟ್ಟು ನಾ ಸಾಯ್ಲಿ ಅಂಥೇಳಿ ಅಳ್ಕೋತ ಸೇರಿಬಿಡ್ತಾರೆ ಅವರು. ಅಂತ್ಯಕಾಲದಲ್ಲಿ ಎಂಥ ಮತಿಯೋ ಅಂಥಗತಿ. ಅಂತ್ಯಕಾಲದಾಗ ಎಂಥದ್ದು ಬುದ್ಧಿ ಇರ್ತದ ಅಂಥದೇ ಗತಿ ಪ್ರಾಪ್ತ ಆಗ್ತದ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕರೆವರಂ ತಮ್ಮವೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಅಂತ್ಯಕಾಲದೊಳಗೆ ಎಂಥ ಭಾವ ಅಂದರೆ ಯಾವ ಭಾವ ಇರ್ತದ ಅದೇ ಭಾವವನ್ನು ಮುಂದೆಯೂ ಹೊಂದುತ್ತಾನಂತ. ಅದಕ್ಕೆ ಸಾಯಿ ಒಳಗೆ ನಾವು ಒಬ್ಬ ಬರಬೇಕು. ಇನ್ನೊಂದು ಆಮೇಲೆ ಸದ್ಗುರು ರೂಪರ ಕಣ್ಮುಂದೆ ಬಂದು ನಿಂದಿರ್ಬೇಕು. ನಾವು ಧ್ಯಾನ ಕೂತಾಗ ಗುರುವಿನ ರೂಪ ಬರ್ತದನ್ರಿ, ಬರಂಗಿಲ್ಲ. ರೂಪ ಧ್ಯಾನ ಸೇರಣವೇ ಅಂತ ಅಂತೀವಿ, ಬರ್ತದನ್ ರೂಪ ಬರಂಗಿಲ್ಲ ನೋಡ್ರಿ. ಅದು ರೂಪ ಸಹಿತ ಬರಂಗಿಲ್ಲ. ರೂಪ ಯಾವ ಕಣ್ಮುಂದೆ ನಿಲ್ಲಕ್ಕಂತಂದ್ರೆ ನೀವು ಅಂದದ್ದು ಆಗ್ತದೆ ಕೆಲಸ. ಅದನ್ನೇ ಹೇಳ್ತಾನೆ ಮಾಡೋದು. ಅದಕ್ಕೆ ಆ ಸದ್ಗುರು ಸಾಯಿ ವೇಳೆಗೆ ನಮ್ಗೆ ಬಂದು ಕರ್ಕೊಂಡು ಹೋಗ್ಬೇಕು, ಹಂಗೆ ಅಭ್ಯಾಸ ಮಾಡಬೇಕು ಅಂತ. ಅದಕ್ಕೆ ಅದು ಹೆಂಗೆ ಕಾಣಿಸ್ತಂದ್ರೆ ಈಗ 3ನೇ ಕಣ್ಣು ಐತಿ. ಇಲ್ಲಿಗೆ ಸೈನ್ಸ್ ಪ್ರಕಾರ ಅಂತಾರೆ ಪಯೋನಿಲ್ ಗ್ರಂಥಿ ಅಂತಾರೆ. ಇದಕ್ಕೆ 3ನೇ ಕಣ್ಣು ಅಂತಾರೆ. ಈ ಆಜ್ಞಾಚಕ್ರ ಇಲ್ಲೆಲ್ಲ ಕಾಣಿಸ್ತೈತ್ರಿ. ಮಹಾರಾಜರು ಕೆಲಸ ನೋಡ್ರಿ, ಇಲ್ಲೇ ಕೂತಲ್ಲಿ ಎಲ್ಲ ನೋಡ್ತೇನೆ. ಹಂಗೆ ಯಮಲೋಕಕ್ಕೂ ಹೋಗ್ಬೋದು, ದೇವಲೋಕಕ್ಕೂ ಹೋಗ್ಬೋದು, ಎಲ್ಲ ನೋಡಲಿಕ್ಕೆ ಸೂಕ್ಷ್ಮ ಶರೀರ ತೊಗೊಂಡು ಬರ್ಲಿಕ್ಕೆ ಬರ್ತೈತಿ. ಆಮೇಲೆ ಇಲ್ಲಿ ಏನಪ್ಪ ಅಂತಂದ್ರೆ ಪ್ರಯಾಣ ಕಾಲೇ ಮನಸಾಚರೇನ್ ಭಕ್ತಾಯುಕ್ತೋ ಯೋಗ ಬಲೇನ ಜೈವ ಭ್ರುವೋ ಮಧ್ಯೆ ಪ್ರಾಣ ಮಾವೇಶ ಸಂಯಕ ತದಂ ಸತಂ ಪುರುಷ ಮುಪೈತಿ ದಿವ್ಯಂ ಅಂತ. ಅಂತ್ಯಕಾಲದೊಳಗೆ ಪ್ರಾಣಿ ಇಲ್ಲಿ ಬರ್ಬೇಕಂತ ನೋಡ್ರಿ. ಎಲ್ಲಿ? ಆಜ್ಞಾಚಕ್ರದಾಗ. ಭ್ರುವೋ ಮಧ್ಯೆ ಪ್ರಾಣ ಮಾವೇಶ ಸಂಯಕ ಅಂತ. ಇಲ್ಲಿ ಪ್ರಾಣ ಬಂದು ನೀನು ನನ್ನ ಸ್ಮರಣೆ ಮಾಡಬೇಕು ಅಂತಂದ್ರೆ ನೀನು ನನ್ನನ್ನೇ ಹೊಂತಿ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾ ಹೇಳಂಗಿಲ್ಲ. ಇಲ್ಲಿಗೆ ಬರ್ಬೇಕು ನೋಡಿ ಸಾಯಿ ವೇಳೆಗೆ ಅರು. ಇಲ್ಲಿ ಪ್ರಾಣ ಬಂದು ಇಲ್ಲಿಂದ ಬಿಡ್ರಿ
ಬ್ರಹ್ಮರಂಧ್ರದಿಂದ ಬಿಡ್ಲಿಕ್ಕೆ ಬರ್ತೈತಿ, ಆದ್ರೆ ಮುಂದೆ ಅದು ಅಭ್ಯಾಸ ಭಾಳ ಕಠಿಣ ಐತಿ. ಹಿಂಗೆ ಗುರುಗಳ ಅದಕ್ಕೆ ಉಪಾಯಗಳನ್ನು ಹೇಳ್ಯಾರಿ, ಹೆಂಗೆ ಮಾಡಬೇಕು, ಧ್ಯಾನವನ್ನು ಕೌಶಲ್ಯದಿಂದ ಮಾಡಬೇಕು ಅಂತ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಯ ನಿರುದ್ದೇಶ ಮುದ್ನಾಧಾಯ ಪ್ರಾಣಮಾಸ್ಥಿತೋ ಯೋಗಧಾರಣಂ ಓಮಿತೇತಾಕ್ಷರ ಬ್ರಹ್ಮ ವ್ಯಾಹರನ್ ಮಾಮನು ಸ್ಮರನ್ ಯ ಪ್ರಯಾತಿ ತ್ಯಜನ ದೇಹಂ ಸಯಾತಿ ಪರಮಾಂಗತಿಂ ಅಂತ. ಎಲ್ಲ ನೋಡ್ರಿ, ದ್ವಾರಗಳನ್ನು ಬಂದ್ ಮಾಡಿ ಅಂದ್ರೆ ಆಜ್ಞಾಚಕ್ರದಾಗ ಲಕ್ಷ್ಯ ಇಟ್ಟು ಓಂ ಪ್ರಣವಾಕ್ಷರವನ್ನು ಉಚ್ಚರಿಸುತ್ತಾ ಶರೀರ ಬಿಟ್ರಪ್ಪ ಅಂತಂದ್ರೆ ನಿಮಗೆ ಪರಮ ಪದವಿ ಪ್ರಾಪ್ತ ಆಗ್ತದ, ದಿವ್ಯ ಪದವಿ ಪ್ರಾಪ್ತ ಆಗ್ತದ, ನೀವು ಮುಕ್ತ ಆಗ್ತೀರಿ. ಹಿಂಗ ಸದ್ಗುರು ಉಪಾಯ ಹೇಳ್ಯಾರ. ಇದನ್ನೆಲ್ಲ ನಮ್ಗೆಲ್ಲ ಕರೆಸಿಬಿಟ್ಟಾರ ರಾಮಕೃಷ್ಣ ಮಹಾರಾಜ ಆತ್ಮಜ್ಞಾನಿ ಸದ್ಗುರುಗಳು. ನೋಡಿ ಇವೆಲ್ಲ ನಾ ಅವ್ರ ಶಿಷ್ಯ ಇದ್ದೀನಿ, ನನಗೆಲ್ಲ ಹೆಂಗೆ ಕಲಿಸ್ಯಾರ ನೋಡ್ರಿ, ಬಾಯ್ಪಾಟ್ ತೊರ್ಲಿಕ್ಕೆ ನಾನು ನೌಕರಿ ಮಾಡ್ತೀನಿ, ನಿಮ್ಗೆಲ್ಲ ಪ್ರಪಂಚ ಎಲ್ಲ ಹೆಂಡತಿ ಮಕ್ಕಳು ಎಲ್ಲ ಹೆಂಗೆ ಬರ್ತದೆ ಇದು? ಅದು ಸಾಧನ, ಜ್ಞಾನಿ ಕೈಯಾಗ ಎಲ್ಲ ಪವರ್ಸ್ ಇರ್ತಾವೆ. ಅದಕ್ಕೆ ಗುರು ಮಾತು ಕೇಳಬೇಕು, ಗುರುವಿಗೆ ಶರಣಾಗ್ತಾಗಬೇಕು, ಗುರು ಸೇವೆ ಮಾಡಬೇಕು. ಅಂದ್ರೆ ಅವ್ರ ಕೃಪಾ ಅಂತಂದ್ರೆ ಎಲ್ಲವೂ ಸಿಗ್ತಾವ. ಅದಕ್ಕೆ ಇಲ್ಲಿ ಮುಂದೆ ಯಾರು ಇದನ್ನು ಮಾಡಂಗಿಲ್ಲ, ಯಾರು ನಾಮಸ್ಮರಣೆ ಮಾಡಂಗಿಲ್ಲ, ಯಾರು ದಾನ ಧರ್ಮಗಳನ್ನು ಮಾಡಂಗಿಲ್ಲ, ಯಾರು ಪರೋಪಕಾರ ಮಾಡಂಗಿಲ್ಲ, ಅವರು ಮುಂದೆ ಏನಾಗ್ತದ ಅಂತ ಹೇಳಿ ವಿಷ್ಣು ಗರುಡನಿಗೆ ಹೇಳ್ತಾನ. ಇನ್ನು ಮುಂದೆ ಶುರು ಆಗ್ತದ ಗರುಡ. ಸತ್ತ ನಂತರ ಏನಾಗ್ತದ ಅಂತ. ಸತ್ತ ನಂತರ ನಾವು ಒದ್ದಾಡಿ ಸಾಯ್ತೀವಿ. ಕಣ್ಣಿಂದ ಜೀವ ಹೋಗ್ತದ, ಬಾಯಿಂದ ಜೀವ ಹೋಗ್ತದ, ಕಿವಿಯಿಂದ ಹೋಗ್ತದ, ಮಂಕಳದಿಂದ ಹೋಗ್ತದ, ಉದರದ್ವಾರದಿಂದ ಜೀವ ಹೋಗ್ತದ. ಎಷ್ಟೋ ತ್ರಾಸ ಆಗ್ತಾವ್ರಿ. ಒದ್ದಾಡಿ ಸಾಯ್ತೀವಿ. ಸತ್ತ ಸಾಯೋದಕ್ಕಿಂತ ಮುಂಚೆ ಕಣ್ಣಿಗೆ ಕಾಣಿಸ್ತದೆ ಎಲ್ಲರಿಗೆ. ಯಮಾರ ಬಂದು ಮುಂದೆ ನಿಂತಿರ್ತಾನ, ಇಲ್ಲಾಂದ್ರೆ ಯಮದೂತರ ಬಂದು ನಿಂತಿರ್ತಾನೆ. ಅವ್ರು ನೋಡಿದ ಕೂಡಲೇ ಜೀವನೇ ಹೋಗಿರ್ತದೆ. ಹಂಗೆ ವಿಕಾರ ಇರ್ತದೆ. ಅವರು ಬಂದು ನಿಂತು ಪಾಸಿ ಒಗೆದು ನಮಗೆ ತಗೊಂಡು ಹೋಗ್ತಾರ. ಹೋಗೋ ವೇಳಕ ಈ ಶರೀರದಂದ ಏನದಲ್ಲ ಪ್ರಾಣ ಹೋಗ್ತದಂತಾರೆ. ಅವ ಪ್ರಾಣ ಬಿಟ್ಟನ್ರಿ, ಜೀವ ಹೋಯ್ತ್ರಿ ಅಂತಾರೆ. ಆ ಒಳಗಿರ್ತಕ್ಕಂಥ ಜೀವಾತ್ಮ ಹೆಬ್ಬಟ್ಟಿನಷ್ಟು, ಅಂಗುಷ್ಟು ಪ್ರಮಾಣ ಹೆಬ್ಬಟ್ಟಿನಷ್ಟು ಜೀವಾತ್ಮ ಹೊರಗಡೆ ಬರ್ತದ. ಅದನ್ನು ಹೊಡ್ಕೋತ ಹೋಗ್ತಾರೆ. ಹೆಂಗೆ ನರಕದ ಅಂದ್ರೆ ನರಕಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಭಯಂಕರ ಯಾತನೆ ಅನುಭವಿಸ್ಬೇಕಾಗ್ತದೆ. ಅಲ್ಲಿ ಹೆಂಗೆ ಬಿಸಿಲು ಇರ್ತದ, ಈ ಮಧ್ಯಾಹ್ನದ ಭಯಂಕರ ಬಿಸಿಲು ಇರ್ತದೆ ನೋಡ್ರಿ, ಅಂಥದ್ದು ಅದಕ್ಕೆ ಅದರ 100 ಪಟ್ಟು ಬಿಸಿಲು ಇರ್ತೈತಿ. ಆವಾಗ ಆ ಬಿಸಿಲದಾಗ ಅಲ್ಲಿ ನಡ್ಕೋತ ಹೋಗ್ಬೇಕಾಗ್ತದೆ. ಅಲ್ಲಿ ಕುಡಿಯ ನೀರಾಡಿಕೆ ಆದ್ರೆ ನೀರು ಕೊಡೋರು ಯಾರು ಇರಂಗಿಲ್ಲ ನಮಗೆ. ಸತ್ತ ನಂತರ ನೀರು ಕೊಡೋರು ದಿಕ್ಕಿಲ್ಲ. ಅಲ್ಲಿ ಒಂದು ಗಿಡ ನೋಡ್ಯಾನಂದ್ರೆ ಸೇಯಂಗಿಲ್ಲ. ಎಲ್ಲಾರ ಗಿಡದ ನೆರಳಿಗೆರ ನಿಂದ್ರು ಅಂತಾನೆ. ಹಿಂದ ಬರ್ಚಿ ಈಟಿ ಖಡ್ಗ ಹಿಡ್ಕೊಂಡು ನಿಂತಿರ್ತಾರ ಅವ್ರು ಯಮದೂತರು. ನಡಿ ಅಂತಾರ. ಅಲ್ಲಿಂದ ಯಾವುದೂ ಇರಾಗ ಅಲ್ಲಿ ಒಮ್ಮೆ ಹಂಗೆ ಹೋಗ್ತಾ ದಾರಿ ಒಳಗೆ ಕಲ್ಲ ಮುಳ್ಳಿನ ರಾಶಿನೇ ಬಿದ್ದಿರ್ತದ. ಅದ್ರ ನ್ಯಾಯ ನಡೆಸ್ತಾರೆ. ಎಷ್ಟು ಮುಳ್ಳು ಚುಚ್ಬೋದು, ಕಾಸು ಇರ್ತಾವ, ಅವು ಚುಚ್ತಾವ. ಏನು ಒಟ್ಟು ನಡೆದ್ರೆ ಇಷ್ಟು ಹಿಂಸೆ ಆಗ್ತದ, ಸಹಿಸಲಾರದಷ್ಟು ಆ ಹಿಂಸೆ ಆಗ್ತದ. ಆಮೇಲೆ ಹಂಗ ಹೋಗ್ತಾ ಏನಂತದ, ಎಂಥದ್ದು ಮಳೆ ಬೀಳ್ತದಂದ್ರೆ ಕಾದ ನೀರು ಇರ್ತಾವಲ್ರಿ, ಸುಡು ನೀರ, ಅಂಥದ್ದು ಮಳೆ ಆಗ್ತದ. ಅದ್ರಾಗ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಇದು ಯಾರಿಗಿದು ಕಷ್ಟ ಅಂತಂದ್ರೆ ಪಾಪ ಯಾರು ಮಾಡಿರ್ತಾರ, ಆ ಪಾಪಗಳನ್ನು ಹಿಂದಗಡೆ ಹೇಳ್ತೀನಿ. ಅಲ್ಲಿಂದ ಒಮ್ಮೆ ಹಿಂಗೆ ಮಳೆ ಬೀಳ್ತದ, ಬರ್ಪನಂತದ್ದು ಮಳೆ ಬೀಳ್ತದ.
ತಣ್ಣಗ ಅತ್ಯಂತ ಕೈ ಎಲ್ಲ ಹಿಂಗೆ ಸೆಲಿಬೇಕು, ಹಿಂಗೆ ಹಿಂಗಾಗಿ ಮುದುಡ್ಬೇಕು, ಹಂಗೆ ಅಂಥದ್ದು ಮಳೆ ಸುರಿತವೆ. ಇದಾದ ಕೂಡಲೇ ಮತ್ತೆ ಹೆಂಗೆ ಹೋಗ್ತದಪ್ಪ ಅಂತಂದ್ರೆ ಮನುಷ್ಯ ಈ ತಾಮ್ರ ಇರ್ತಾವ ನೋಡ್ರಿ, ತೆಳು ತಾಮ್ರದ್ದು ಕಾಸಿರ್ತಾರಲ್ಲ, ತೆಳು ತಾಮ್ರದ್ದು ಲೋಹದ ತಗಡುಗಳು ಏನಿರ್ತಾವ ಆ ತಗಡಿನ್ಯಾಗ ನಡೆಸ್ಕೊಂಡು ಹೋಗ್ತಾರೆ. ಸುಡುದು ತಾಮ್ರದ್ದು ಲೋಹದ ಮ್ಯಾಗ ನಡೆಸ್ಕೊಂಡು ಹೋಗ್ತಾರೆ. ಹೆಂಗಾಗ್ಬೋದು ಜೀವ, ಎಷ್ಟು ತಳಮಳಿಸ್ತದ. ಹಿಂಗಾಗಿ ಕಣ್ಣ ಚಕ್ರ ತಪ್ಪಿ ಬಿದ್ರು ಸಹಿತ ಮತ್ತೆ ಬಡಿತಾರೆ, ನಡಿ ಅಂತಾರೆ. ಇನ್ನ ಯಮನಗರಿಗೆ ಹೋಗ್ಬೇಕಾದ್ರೆ 1 ವರ್ಷ ಹತ್ತದ್ರಿ. ಅದರಕ್ಕ 16 ಊರುಗಳದಾವ. ನಡಬರ್ಕೊಂದು ವೈತರಣಿ ನದಿ ಅದ. ಇನ್ನ ಇವ 17 ದಿವಸ ಇಲ್ಲಿ ವಾಯು ಮಾರ್ಗದಿಂದ ಹೊಂಟೀವಿ ನಾವು. ಬಡಿತಾರ ಯಮದೂತರು. ಮುಂದ ನಮಗ ಹೋಗುವಂತಾಗ ವಿಷ ಸರ್ಪಗಳು ಹಿಡಿತಾವ. ಹುಲಿ, ಕರಡಿ, ಸಿಂಹ, ಶಾರ್ದೂಲ, ಕ್ರೂರ ಪ್ರಾಣಿಗಳು ನಮ್ಮನ್ನ ಭೇಟಿ ಆಡ್ತಾವ, ಹರಕೊಂಡು ತಿಂತಾವ. ನೋಡ್ರಿ ಎಷ್ಟು ಹಿಂಸೆ ಐತಿ. ಹಂಗ ಹೋಗೋದು ಏನದು ಯಮಯಾತನೆ, ಘೋರ ಯಮಯಾತನೆ, ಅದು ಅಷ್ಟು ಹಿಂಸೆ. ಹಂಗ ಹೋಗ್ತಾ ಒಂದು ಊರು ಬರ್ತದೆ. 17 ದಿವಸ ದಾಟ್ತೀವಿ. ಅಲ್ಲಿ ಸೌಮ್ಯಪುರ ಅಂತ ಬರ್ತದೆ. ಸೌಮ್ಯಪುರದಾಗ ಆದ ಕೂಡಲೇ ಸ್ವಲ್ಪ ವಿಶ್ರಾಂತಿ ಕೊಡ್ತಾರ. ಇಲ್ಲಿ ಕೂಡಪ್ಪ, ಅಲ್ಲಿ ಕೂತ ಕೂಡಲೇ ಒಂಥರ ಶಾಂತ ಆಗಿರ್ತದ. ಎಲ್ಲ ನೆನಪು ಬರ್ತದ್ರಿ. ಹಿಂದ ಎಲ್ಲಿ ಯಾವ ಮನೆಯೊಳಗೆ ಹುಟ್ಟಿದ, ಹೆಂಗೆ ಬೆಳೆದ, ಮುಂದೆ ಮದುವೆ ಹೆಂಗಾಯ್ತು, ಹೆಂಡತಿ ಎಂತಾಯ್ತು ಬಂದು, ಮಕ್ಕಳು ಎಂಥವ್ರು ಹುಟ್ಟಿದ್ರು, ಏನೇನು ಗಳಿಸಿದಿ, ದುಡ್ಡ ಹೆಂಗೆ ನೌಕರಿ ಮಾಡಿದಿ, ಯಾರಿಗೇನು ಬೇಯ್ದಿ, ಯಾರಿಗೆ ಕಷ್ಟಪಟ್ಟು, ಏನು ಪಾಪ ಮಾಡಿದಿ, ಎಲ್ಲ ನೆನಪಾಕೈತಿ. ನನ್ನ ಹೆಂಡತಿ ಬಿಟ್ಟು ಬಂದೆ ಅಂತ ಚಂದಿದ್ಲು, ನನ್ನ ಮಕ್ಕಳು ಎಂಥ ಮುದ್ದಿದ್ದು ಅವನು ಬಿಟ್ಟು ಬಂದೆ, ಎಷ್ಟು ಗಳಿಸಿನಿ, ಹೊಲ ಅದ, ಎಷ್ಟು ದುಡ್ಡು ಐತಿ, ಎಲ್ಲ ಟ್ರೆಜರಿ ಒಳಗೆ ಬಂಡಲ್ ಇಟ್ಟೀನಿ, ಎಣಿಸಿ ಅವು ಒಂದು ಉಪಯೋಗ ಮಾಡಲಿಲ್ಲ, ಖರ್ಚು ಮಾಡಲಿಲ್ಲ, ಯಾರಿಗೆ ದಾನನೂ ಮಾಡಲಿಲ್ಲ. ಇದನ್ನೆಲ್ಲ ನೆನೆಸ್ಕೋತ ಕೂತಿರ್ತಾನ. ಆವಾಗ ಯಮದೂತರ ಅಂತಾರ, ಏನು ಎಲ್ಲಿ ನಿನ್ನ ಹೆಂಡತಿ, ಎಲ್ಲಿ ನಿನ್ನ ಮಕ್ಕಳು, ಎಲ್ಲಿ ನಿನ್ನ ಬಂಧು ಬಳಗ, ಎಲ್ಲೈತಿ ನಿನ್ನ ದುಡ್ಡ, ಎಲ್ಲಿ ಗಳಿಸಿದ ಆಸ್ತಿ ಎಲ್ಲೈತಿ, ಅದನ್ಯಾಕೆ ನೆನೆಸ್ಕೋತ ಕೂತಿ. ಹಿಂದೆ ನೀ ಸದ್ಗುರು ಕಡೆ ಗುರು ಮಾಡ್ಕೊಳ್ಳಿಲ್ಲ, ಒಂದು ನಾಮ ತಗೊಳ್ಳಿಲ್ಲ, ಒಂದು ದಿವಸ ಕುಂತು ನಾಮಸ್ಮರಣೆ ಮಾಡಲಿಲ್ಲ ಅಂತ, ಅದಕ್ಕಿಂತ ನಿನ್ನ ಪರಿಸ್ಥಿತಿ ಬಂದದ. ಮಾನಸಿಕ ಪಾಪ ಕರ್ಮಗಳನ್ನು ಮಾಡ್ತೀವಿ, ವಾಚಿಕ ಪಾಪ ಕರ್ಮಗಳನ್ನು ಮಾಡ್ತೀವಿ, ಶಾರೀರಿಕ ಪಾಪ ಕರ್ಮಗಳನ್ನು ಮಾಡ್ತೀವಿ. ನೋಡಿ, ಈ ಪಾಪ ಕರ್ಮಗಳನ್ನು ಮಾಡೋದ್ರಿಂದ ನರಕವಾಸ ನಡೆದದ. ಇನ್ನ ಶಿಕ್ಷಾ ಕೊಟ್ಟಿಲ್ಲ. ಇನ್ನ ಈಗ ಒಂದು ಊರಿಗೆ ಬಂದು ಹತ್ತೀವಿ ನಾವು. ಸೌಮ್ಯಪುರದಿಂದ ಸೌರಿಪುರ ಅಂತ ಬರ್ತದ. ಸೌರಿಪುರಕ್ಕೆ ಅಲ್ಲಿ 1 ತಿಂಗಳು ಇರ್ಬೇಕಾಗ್ತದ. ಅಲ್ಲಿ ಹಿಂಗೆ ಪುಷ್ಟಭದ್ರಾ ನದಿ ಅದ. ಅಲ್ಲಿ ಪ್ರೇತ ಗಣಗಳಿಂದ ಕೂಡಿರ್ತಕ್ಕಂಥದ್ದದ. ಎಲ್ಲಿ ನೋಡ್ತಿ ಅಲ್ಲಿ ಬರೀ ಕಷ್ಟನೇ ಐತೆ. ಎಲ್ಲಿ ವಾದನು ಅಲ್ಲಿಂದ ಹಿಡಿದು ಎಳ್ಕೊಂಡು ಹೋಗುವಂತಾಗ ಅಲ್ಲಿ ಹಿಂಗೆ ಗಿಡಗಳದಾವಲ್ಲ, ಅವು ಎಲೆಗಳಂದ್ರೆ ಕರಗಸದಂಗೆ ಇರ್ತಾವ. ಎಲ್ಲಿ ತರಿತದ, ಎಲ್ಲಿ ಹರಿತದ, ಏನು ಹೇಳಕ್ಕೆ ಬರಂಗಿಲ್ಲ. ಹೋಗ್ತಾ ಕ್ರಿಮಿ ಕೀಟಕಗಳು ನಮಗೆ ಮುಗ್ತಾವ. ಸೊಳ್ಳೆಗಳು, ಮನಗಂಡ ಚೋಳ, ಆವ ಎಲ್ಲ ಕಡಿತಾವ ನಮಗ. ಸೌರಿಪುರದಿಂದ ನಗೇಂದ್ರ ಭವನಕ್ಕೆ ಬರ್ತದ. ಅಲ್ಲಿ ಭಯಂಕರವಾದ ಯಮರೂಪಿಯಾದಂಥ ಒಬ್ಬ ಯಮ ಇರ್ತಾನ. ಅವನ ರೂಪ ನೋಡೋಣ ಹೆದರಿ ಬಿಡ್ತೀವಿ. ಏನು 1-2 ಕಷ್ಟ. ನಗೇಂದ್ರ ಭವನದಿಂದ ಗಂಧರ್ವಪುರಕ್ಕೆ ಬರ್ತೀವಿ. ಅಲ್ಲಿ 1 ತಿಂಗಳ ಕಷ್ಟ. ಹಂಗ ಮುಂದೆ ಹೊಂಟಿವಿ. ಅಲ್ಲಿ ಶೈಲಾಗಮ ಅಂತ ಬರ್ತದೆ. ಶೈಲಾಗಮ ಅಂತಂದ್ರೆ ಏನಪ್ಪ ಅಂದ್ರೆ ಶಿಲಾವರ್ಷ ಆಗ್ತದೆ.
ಶಿಲಾವರ್ಷ ಅಂತಂದ್ರೆ ಏನು? ಕಲ್ಲಿನ ಮಳೆ ಆಗ್ತದೆ. ಒಂದೇ ಒಂದು ಸಣ್ಣ ಕಟ್ಟದ ತೆರೆ ಬಡಿತಂದ್ರೆ ತೆರೆ ಬಡಿತದ ರಕ್ತ ಬರ್ತೈತಿ ನಮ್ಗೆ. ಮುಂದೆ ಅದು ಎಲ್ಲರ ಬ್ರೇನದ ಸಮೀಪ ಹೋತೋ ಇಲ್ವೋ ಅಂತ ಬ್ಲಡ್ ಕಟ್ ಆಯ್ತಂದ್ರೆ ಪೀಡ್ಸ್ ರೋಗ ಬರ್ತದೆ. ಹಿಂಗೆ ಮಾಡ್ತೀವಿ ನಾವು. ಒಂದೇ ಒಂದು ಬಡ್ದದಕ್ಕೆ ಆ ಮ್ಯಾಗಿನ ಕಲ್ಲು ಸುರುಮಳೆ ಅಂದ್ರೆ ಹೆಂಗಾಗಿರ್ಬೇಕು ಪರಿಸ್ಥಿತಿ. ಎಷ್ಟು ಕಷ್ಟ ಐತೆ ನೋಡ್ರಿ. ಶೈಲಾಗಮ ಅಂತ ಅದು ಒಳಗೆ ಶೈಲಾಗಮ ಊರು ದಾಟಿಂದ ಕ್ರೌಂಚಪುರ ಅಂತ ಬರ್ತದೆ. ತದನಂತರ ಕ್ರೂರಪುರ ಅಂತ ಬರ್ತದೆ. ಆಮೇಲೆ ವಿಚಿತ್ರ ಭವನ ಅಂತ ಊರು ಬರ್ತದೆ. ಈ ವಿಚಿತ್ರ ಭವನ ಅಂತಂದ್ರೆ ಈ ವಿಚಿತ್ರ ಅಂತಕ್ಕಂಥ ಆ ಪುರದ ಅರಸ ರಾಜ. ಅವ ರಾಜ ಯಾರಪ್ಪ ಅಂತಂದ್ರೆ ವಿಚಿತ್ರ, ಯಮನ ಸಹೋದರ. ಅವನ ಭಯಂಕರ ರೂಪ ನೋಡಿ ಜೀವ ತಳಮಾಡಿಸಿ ಓಡ್ಲಿಕ್ಕೆ ಹತ್ತೈತಿ. ಓಡ್ಲಿಕ್ಕೆ ಆದ ಕೂಡಲೇ ಮುಂದೆ ಒಂದು ನದಿ ಅದ. ನದಿ ಐತಪ್ಪ ಅಂತಂದ್ರೆ ನೀರಾಗಿ ಈಜಿ ಹೋಗ್ಬೋದು ಅಂತ ನಾವು ಪಾರಾಗ್ಬೋದು ಅಂತ ನಾವು ಮಾಡಿದ್ವಿ. ಆ ನದಿ ಒಳಗ ನೀರಿಲ್ಲ, ಒಣಗ್ಯದಂತಲ್ಲ. ನೀರಿಲ್ಲ ಅಂದ್ರೆ ಆ ನದಿ ಒಳಗೆ ಏನೈತಪ್ಪ ಅಂತಂದ್ರೆ ರಕ್ತದ, ಕೀವದ, ಮಾಂಸದ, ಮಜ್ಜದ, ಮೂಳೆಗಳಂದ್ರೆ ಇವು ಎಲುವುಗಳದವ, ಕೂದಲು ತುಂಬ್ಯಾವ, ಜೊಂಡ ಗಟ್ಟ್ಯದ. ಆ ನದಿ ಒಳಗೆ ಒಯ್ದು ಅಲಸಿನಾಗ ಒಗಿತಾರ. ಅದರ ಆಳ ಎಷ್ಟೈತೆ ಅಂತ ಯಾರಿಗೂ ತಿಳಿಯಂಗಿಲ್ಲ. ಅದರ ವಿಸ್ತೀರ್ಣ ಎಷ್ಟೈತೆ ಅಂದ್ರೆ 86,000 ಯೋಜನ. 100 ಯೋಜನ ವಿಸ್ತೀರ್ಣವಾದಂತಹದ್ದು ಇದು ಏನು ನದಿ ಅದ. ಈ ನದಿ ಒಳಗ ಒಯ್ದು ಒಗಿತಾರ. ಒಗಿದಕ್ಕಿಂತ ಮುಂಚೆ ಇವ ತಪ್ಪಿಸ್ಕೊಂಡು ಓಡ್ತಿರ್ತಾನ. ಅಲ್ಲಿ ನಾವಿಕರು ಇರ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಆ ನಾವಿಕರು ಏನಪ್ಪ ನೀ ಏನಾರ ಪುಣ್ಯಕರ್ಮಗಳನ್ನು ಮಾಡಿ ಏನು ಅಂತ ಕೇಳ್ತಾರೆ. ಪುಣ್ಯಕರ್ಮ ಮಾಡ್ಲಾರ್ದಕ್ಕೆ ಇಲ್ಲಿ ಬಂದಾನ. ಮತ್ತೇನಾರ ಗೋದಾನ ಮಾಡಿದ್ದೀಪ್ಪ ಅಂತಂದ್ರೆ ನಾವೇ ಈ ಸ್ವತಃ ನಿನ್ನ ನಾವೇ ಒಳಗೆ ಕೂಡಿಸ್ಕೊಂಡು ಈ ನದಿ ಪಾರು ಮಾಡಿ ಆ ಕಡೆ ಕಳಿಸ್ತೀವಿ ಅಂತಂದ್ರೆ ನೀವು ಗೋದಾನೂ ಮಾಡಿಲ್ಲ, ಯಾವ ದಾನಗಳನ್ನು ಮಾಡಿಲ್ಲ. ಅನ್ನದಾನಾರ ಮಾಡಿಯೇನು ಅದು ಇಲ್ಲ. ಯಾರಿಗಾರ ಪರೋಪಕಾರ ಮಾಡಿಯೇನು ಅದು ಇಲ್ಲ. ಯಾರ ಜ್ಞಾನಿ ಪುರುಷರಿಗಾರ ಊಟಕ್ಕೆ ಹಾಕಿಯೇನು ಅದು ಇಲ್ಲ. ಏನೂ ದಾನನೇ ಇಲ್ಲ ನೋಡಿ. ದಾನ ಎಷ್ಟು ಶ್ರೇಷ್ಠ ಆಗ್ತಂತಂದ್ರೆ ಈ ನದಿ ಏನು ಹೇಳಿದ್ನಲ್ಲ ಇದಕ್ಕೆ ವೈತರಣಿ ನದಿ ಅಂತಾರೆ. ಈ ವೈತರಣಿ ನದಿ ಪಾರ ಆಗ್ಬೇಕಾಯ್ತಂತಂದ್ರೆ ಏನು ಉಪಾಯ ಐತಂತಂದ್ರೆ ಗೋದಾನ ಮಾಡಬೇಕು. ಗೋದಾನ ಯಾರಿಗೆ ಮಾಡಬೇಕು ಅಂತಂದ್ರೆ ಎಲ್ಲರಿಗೆ ಯಾರ್ಯಾರ ಸುಮ್ಮನೆ ನಿಮ್ಗೆ ಬೇಕಾದವ್ರಿಗೆ ಕೊಟ್ಟು ಆ ಕಡೆ ಶವಾಸ ಅನ್ಸೋಳೋದಲ್ಲ. ಎಲ್ಲಿ ನಾವೊಂದು ಖರೀದಿ ಮಾಡಿಕೊಡ್ತೀವಿ. ನಾವು ಮುಂದೆ ವೈತರಣಿ ನದಿ ದಾಟೋದದ, ಅದಕ್ಕೆ ನಾವೇ ಕುಡಿಸ್ಕೊಂಡು ಪಾರು ಮಾಡ್ತಾರೆ. ಇದೊಂದು ನಿನಗೂ ಪಟ್ಟಂಗ ಆತು, ನಾನು ಮುಂದೆ ನದಿ ಪಾರಾದ. ಹಿಂಗೆ ನಡೆಯಂಗಿಲ್ಲ ನಾಟಕ. ಯಾರಿಗೆ ಕೊಡ್ಬೇಕಂದ್ರೆ ಆತ್ಮಜ್ಞಾನಿ ಗುರು ಕೊಡ್ಬೇಕಂದ್ರೆ ಅದು ಭಗವಂತ ಕೊಟ್ಟಂಗಂತ ನೋಡ್ರಿ. ನಾವು ಕೂಸಿನ ಕಡೆ ಹೋಗೋದ್ನಾಗ, ರೋಗಿ ಕಡೆ ಹೋಗೋದ್ನಾಗ, ಯೋಗಿ ಕಡೆ ಹೋಗೋದ್ನಾಗ ಬರಿಗೆಲಿಂದ ಹೋಗ್ತೇನೆ ಹೋಗ್ಬಾರ್ದು ಅಂತ ಹೇಳ್ಯಾರ. ರಿಕ್ತ ಹಸ್ತದಿಂದ ಹೋಗಬಾರದು. ರೋಗಿ ಈಗ ಇವ್ರ ಕಡೆ ಹೋಗ್ಬೇಕು. ಸಣ್ಣ ಕೂಸು ಅದನ್ನ ಮಕ್ಕಳು ಹುಟ್ಟಿರ್ತಾವ. ಏನು ನಡಿ ಅವ್ನ ಗಂಡ ಆಗೈತೆ ಅಂತ ಮತ್ತೆ ಹೋಗಿ ನೋಡಿ ಬರೋದು ನಡಿ ಅಂತ ಹೇಳಿ ಗಂಡ ಹೆಂಡತಿ ಕರ್ಕೊಂಡು ಅಂತ. ಹೌದು, ಭಾಳ ದಿವಸ ಆಯಿತು ಮತ್ತು ಚಲೋ ಆಯ್ತು, ಭಾಳ ದಿವಸ ಆಯಿತು, ಕೂಸು ಹುಟ್ಟಿದ್ದಿಲ್ಲ, ಅದಕ್ಕೆ ಸಂತಾನ ಆಗಿದ್ದಿಲ್ಲ, ಆಗೈತಿ, ಹೋಗಿ ಬರೋದು ನಡಿ ಅಂತ ಅಂದ್ರೆ ಹೋಗ್ಕೊಳ್ಳಿ. ಅಯ್ಯ ಏನು ಚಂದ ಅದ ಕೂಸ, ಖರೆ ಖರೆ ನಿನ್ನಂಗೆ ಐತೆ ನೋಡು, ಏನು ನನಗೆ ಹೇಳ್ತೀನ ಅವ್ರ ಅಪ್ಪನಂಗೆ ಐತೆ ಅಂತ ಅಂತಿರ್ತಾರೆ. ಇಲ್ಲ, ಅವ್ರಂಗೂ ಐತಿ, ಅವ್ರ ಅಪ್ಪನಂಗೂ ಐತಿ, ಅವ್ರ ಅವ್ನಂಗೂ ಐತಿ ಬಿಡು, ಚಂದ ಐತಿ ಕೂಸು, ಚಂದ ಅದ. ಅಯ್ಯ ಭಾಳ ಚಂದ ಅದ, ಮುದ್ದು ಐತಿ ನೋಡಿ, ಕಣ್ಣು ಎಷ್ಟು ಚಂದ ಅದ ನೋಡಿದ್ರು, ಮೂಗು ಎಷ್ಟು ಚೂಪ್ ಐತ್ಕೊಂಡಿರೋದು.
ಅಂಥೇಳಿ ವರ್ಣನೆ ಮಾಡಿ ಅವ್ರಿಗೆ ಚಲೋ ಆಯ್ತು, ಭಾಳ ದಿವಸ ಆಯ್ತು, ನಿಮಗೂ ಹಿಂಗೆ ಆಗಿದ್ದಿಲ್ಲ, ಭಾಳ ಚಲೋ ಆಗಿ ಸಂತಾನ ಆಯ್ತು, ಭಾಳ ಆನಂದ ಆಯ್ತು ಅಂಥೇಳಿ ಮತ್ತು ಇನ್ನು ಎಲ್ಲ ಅದು ಇದು ಎಲ್ಲ ಮಾತು ಹೇಳಿ ಹೋಗುವತ್ನಾಗ ಹೋಗೋತ್ನಾಗ ನಡಿ ಹೋಗೋಣ ಮುಂದೆ ಅದು ಕೆಲಸ ಅದ ಅಂತ ಗಂಡ ಅಂತಾನೆ ಏನಂತಾನೆ, ರೀ ಹೇಳ್ರಿ ಏನು ಹೋಗೋಣ ನಡಿ ಮತ್ತು ಮುಗಿತಲ್ಲ ನೋಡಿದೆವಲ್ಲ ಹಂಗಲ್ಲ, ಖುಷಿನ ಕೈಗೆ ಕೊಡಲ್ಲ, ಖುಷಿನ ಕೈಯಾಗ ಏನಾರು ಸ್ವಲ್ಪ ಕೊಡಲ್ಲ, ಏನು ಕೊಡೋದ ನಾಯ್ತು ನೀನಂತ ಏನಾರ ಒಂದು ಸ್ವಲ್ಪ ಒಂದು ನೋಟ್ ಕೊಡಿದ್ರೆ ಅಂತ ಆ ಖುಷಿನ ಕೈಯಾಗ ನಿಮಗೆ